ನಡೆಯುತ್ತಿದೆ. ಮಂಡಳಿಯ ವಿರುದ್ಧವೇ ತಕರಾರಿದ್ದರೂ ಅದೇ ಮಂಡಳಿಯ ಸದಸ್ಯರು ಕೈಗೊಳ್ಳುವ ನಿರ್ಧಾರಗಳೇ ಇಲ್ಲಿ ಅಂತಿಮ. ಮಂಡಳಿಯ ನಿರ್ಧಾರದ ವಿರುದ್ಧ ಬೇರೆಲ್ಲೂ ಮನವಿ ಹೋಗುವಂತಿಲ್ಲ. ಇದೊಂದು ಅಸಂವಿಧಾನಿಕ ಕ್ರಮವಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಹೊರಡಿಸಿರುವ ವಕ್ಫ್ ಸಂಬಂಧಿತ ಅಧಿಸೂಚನೆಯನ್ನು ರದ್ದುಪಡಿಸಬೇಕಾಗಿ ಆಗ್ರಹಿಸುತ್ತೇವೆ ಅಂತ ಅವ್ರು ಕೊಟ್ಟು ಮನವಿ ಜೊತೆಗೆ ನನಗೆ ದಾಖಲೆ ಕೊಟ್ಟಿದ್ದಾರೆ. ಆ ದಾಖಲೆಯಲ್ಲಿ ಮಾನ್ಯ ಸಭಾಪತಿಗಳೇ, ಆ ದಾಖಲೆಯಲ್ಲಿ ರೈತರ ಪಾಣಿಯೆಲ್ಲ ಕೊಟ್ಟಿದ್ದಾರೆ. ಆ ಪಾಣಿನಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರ ಹೆಸರು ಮುಂದೆ ಕಾಲಂ ನಂಬರ್ 11ನಲ್ಲಿ ಹಕ್ಕು ಅಂತ ಏನು ಅಂತ ಬಂದಾಗ ನೋಡಿ, ಅವ್ರ ಹೆಸರು ಇದರಲ್ಲಿ ಮುಸ್ಲಿಮರು ಇದ್ದಾರೆ, ಹಿಂದೂ ಇದ್ದಾರೆ. ಅವ್ರ ಹೆಸರಿನಲ್ಲಿ ಮುಂದೆ ಬಂದಿದೆ ವಕ್ಫ್ ಆಸ್ತಿ ಅಧಿಸೂಚನೆ ಕಾಲಂ ನಂಬರ್ 11ನಲ್ಲಿ ಬಂದಿದೆ. ಹೇಗೆ ಬಂತು ಅಂದರೆ ನಿಮಗೆ ಕಾಲಂ ನಂಬರ್ 11 ಯಾಕೆ ಬಂತು? ನಾನು ಹೇಳಿದ ಅಂದರೆ ಕಾಲಂ ನಂಬರಲ್ಲಿ ಈಗ ನನ್ನ ಅಪ್ಪನ ಆಸ್ತಿಗೆ ವಕ್ಫ್ ಆಸ್ತಿ ಅಂತ ನಮೂದಿಸೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಹೇಗೆ ಬಂತು? ಅದಕ್ಕೆ ನಾವೇನು ಹೇಳಿದ್ವಿ ಅಂದರೆ, ಯಾರು ದಾನ ಕೊಟ್ಟಿದ್ದಾರೆ, ದಾನ ಕೊಟ್ಟಿರುವ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಆಗಬೇಕು. ದಾನ ಕೊಟ್ಟರೋದು ನಿಜನಾ? ದಾನ ಅವರ ಪಿತ್ರಾರ್ಜಿತ ಆಸ್ತಿನ ಅಥವಾ ಸ್ವಯಾರ್ಜಿತ ಆಸ್ತಿನ? ಯಾವಾಗ ದಾನ ಕೊಟ್ಟರು, ಎಷ್ಟು ದಾನ ಕೊಟ್ಟರು, ಅದನ್ನು ಪರಿಶೀಲನೆ ಮಾಡಿ ಅದನ್ನು ವಕ್ಫ್ ಬೋರ್ಡ್ನ ನಿರ್ವಹಣೆಗೆ ಕೊಟ್ಟರೆ ತಪ್ಪಲ್ಲ. ಆದರೆ ಅದು ತಪ್ಪಲ್ಲ. ಆದರೆ ಮಾನ್ಯ ಸಭಾಪತಿಗಳೇ, ನೀವು ಇಬ್ಬರು ಒಂದೇ ಜಿಲ್ಲೆಯವರು. ನಿಮಗೂ ಗೊತ್ತಿದೆ ಇನಾಮ್ ದತ್ತಾತ್ರೇಯ ಪೀಠ ವರ್ಸಸ್ ಬಾಬಾ ಬುಡನ್ಗಿರಿ ವಿವಾದ ನಿಮಗೆ ಗೊತ್ತಿದೆ. ಕಂದಾಯದ ದಾಖಲೆಗಳು ಹೇಳ್ತವೆ ದತ್ತಾತ್ರೇಯ ದೇವರು ಇದೆ, ದತ್ತಾತ್ರೇಯ ಪೀಠ ಅಂತ ಕಂದಾಯದ ದಾಖಲೆಗಳು ಹೇಳ್ತವೆ. 1811 ಎಕರೆ ಜಮೀನು ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಇನಾಮ್ ರದ್ದಿಯಾತಿ ಕಾಯ್ದೆ ಬರೋಕ್ಕಿಂತ ಮುಂಚೆ ಇತ್ತು ಅನ್ನೋದನ್ನ ಕಂದಾಯದ ದಾಖಲೆಗಳು ಹೇಳ್ತವೆ. ಹಾಗೇನೆ ಇದು ಎಂಥದ್ದು ದೇವಸ್ಥಾನಗಳ ನಿರ್ವಹಣೆಗೆ ಒಂದು ಮುಜರಾಯಿ ಇಲಾಖೆ ದಾಖಲೆಗಳು ಹೇಳ್ತವೆ ದತ್ತಾತ್ರೇಯ ದೇವರು ಇದೆ, ಇದಕ್ಕೆ ಮಧ್ಯಂತರ ತಸ್ದೀಕನ್ನು ಬಿಡುಗಡೆ ಮಾಡಿದ್ದೀವಿ, ದತ್ತಾತ್ರೇಯ ದೇವರ ಖಾತೆಯಲ್ಲಿ ಇಟ್ಟಿದ್ದೀವಿ ಅಂತ ಮುಜರಾಯಿ ಇಲಾಖೆ ದಾಖಲೆಗಳು ಹೇಳ್ತವೆ. ನಾನೇ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ನಲ್ಲಿ ಅರ್ಜಿ ಹಾಕಿ ಕೇಳಿದಾಗ ಅವರು ನಮಗೆ ರೈಟ್ ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ದತ್ತಾತ್ರೇಯ ದೇವರು ಇದೆ, ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಮಧ್ಯಂತರ ತಸ್ದೀಕನ್ನು ಇಟ್ಟಿದ್ದೀವಿ, ಅಂತಿಮ ತಸ್ದೀಕ್ ನಿಗದಿಯಾಗಿಲ್ಲ ಅಂತ ಹೇಳಿದರು. 1973-74ನಲ್ಲಿ ಅದನ್ನು ಇಡೀ ದತ್ತಾತ್ರೇಯ ದೇವರನ್ನ ಬಾಬಾ ಬುಡನ್ ದರ್ಗಾ ಅಂತ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಕಬ್ಜಾ ಮಾಡ್ಕೊಳ್ಳಕ್ಕೆ ಬಂದರು. ಅವತ್ತಿಂದ ವಿವಾದ ಆಯಿತು. ದಾಖಲೆ ಪರಿಶೀಲನೆ ಮಾಡದಲ್ಲೇ ಗೆಜೆಟ್ ನೋಟಿಫಿಕೇಶನ್ ಮಾಡಿದ ಪರಿಣಾಮ ಚಿಕ್ಕಮಗಳೂರು ತಾಲೂಕು ಆಫೀಸ್ ಎದುರುಗಡೆ ಜಾರ್ಜ್ ಸಾಹೇಬರಿಗೆ ಗೊತ್ತು, ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ನೀವು, ಅಲ್ಲಿ ತಾಲೂಕು ಆಫೀಸ್ ಎದುರುಗಡೆ ಒಂದು ಬಡಾ ಮಕಾನ್ ಅಂತಿದೆ, ಒಂದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಡಾ ಮಕಾನ್ ಅಂತ ಮಾತಾಡಬಹುದು. ಒಂದು ಬಡಾ ಮಕಾನ್ ಅಂತಿದೆ, ಬಡಾ ಮಕಾನ್ ಇದೆ ತಾಲೂಕು ಆಫೀಸ್ ಎದುರುಗಡೆ. As per the municipal records, it says 18/89 18/89 ಮುನ್ಸಿಪಾಲಿಟಿ ದಾಖಲೆಗಳ ಪ್ರಕಾರ ರೆಕಾರ್ಡ್ ಇರೋದು. ಕ್ಲೈಮ್ ಮಾಡ್ತಿರೋದು 3.5 ಎಕರೆ, ಕಬ್ಜಾ ಮಾಡ್ಕೊಂಡಿರೋದು 1.25 ಎಕರೆ. ನೀವು 18/89 ಅವ್ರದೇ, ಆದರೆ 3.5 ಎಕರೆ ಅವ್ರದ್ದಲ್ಲ. ಕ್ಲೈಮ್ ಮಾಡ್ತಿರೋದು ಎಷ್ಟು? ಇರೋದು 18/89. ನಾನು ಚಿಕ್ಕಮಗಳೂರು ಉದಾಹರಣೆ ಕೊಡ್ತಾ ಇದ್ದೀನಿ. 18/89 ಇರೋದು. ಕಬ್ಜಾ ಮಾಡ್ಕೊಂಡಿರೋದು 1.25 ಎಕರೆ, ಕ್ಲೈಮ್ ಮಾಡ್ತಿರೋದು 3.5 ಎಕರೆ. ಮೂಲ ಆ 3.5 ಎಕರೆ ಜಾಗ ನೆಲ್ಲೂರು ಮಠಕ್ಕೆ ಸೇರಿದ್ದು. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಆಸ್ ಪರ್ ದ ರೆಕಾರ್ಡ್ ಸೇಸ್ ನೆಲ್ಲೂರು ಮಠಕ್ಕೆ ಸೇರಿದ್ದು. ಇಲ್ಲಿ ಬಡಾ ಮಕಾನಿಗಿರೋದು 18/89. ಓಕೆ, ಕೋರ್ಟ್ ಡಿಸೈಡ್ ಮಾಡಲಿ. ಈಗ ಆದ್ರೆ ಈ ತರದ ಕೋರ್ಟ್ ಡಿಸೈಡ್ ಮಾಡಲಿ. ಇದ್ರ ಜೊತೆಗೆ ಇನ್ನೊಂದು ಉದಾಹರಣೆ ಇದೆ. ರತ್ನಗಿರಿ ಬೋರೆ ಅಂತ ಚಿಕ್ಕಮಗಳೂರಿನಲ್ಲಿದೆ. ಹಳೇ 1000 ವರ್ಷದ ಹಿಂದಿನ ನಂದಿ ವಿಗ್ರಹ ಇದೆ, ಕಾಳಿಕಾಂಬ ದೇವಾಲಯ ಇದೆ. ನಾವೀಗ ಅದನ್ನ ಮಹಾತ್ಮ ಗಾಂಧಿ ಪಾರ್ಕ್ ಅಂತ ಡೆವಲಪ್ ಮಾಡಿದ್ದೀವಿ. ಮಕ್ಕಳ ರೈಲ್ ನಡೀತದೆ. ಹೈಯೆಸ್ಟು ಪಿಕ್ನಿಕ್ ಸ್ಪಾಟ್, ಜನ ಬರುವಂಥ ಒಂದು ಪಿಕ್ನಿಕ್ ಸ್ಪಾಟ್ ಆಗಿದೆ ಚಿಕ್ಕಮಗಳೂರಿನಲ್ಲಿ. ಯಾವ ದರ್ಗಾನೂ ಇಲ್ಲ ಅಲ್ಲಿ. ಗೆಜೆಟ್ ನೋಟಿಫಿಕೇಶನ್ನಲ್ಲಿ ಅದನ್ನೊಂದು ದರ್ಗಾ ಅಂತ ನೋಟಿಫಿಕೇಶನ್ ಏಕಪಕ್ಷೀಯವಾಗಿ ಮಾಡ್ಕೊಂಡಿದ್ದಾರೆ. ಯಾವ ದರ್ಗಾನೂ ಇಲ್ಲ. ಅದಕ್ಕೆ ಸುತ್ತಮುತ್ತಲಿನ ಆವರಣದಲ್ಲಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಇದೆ, ಪೊಲೀಸ್ ಪೆರೇಡ್ ಗ್ರೌಂಡ್ ಇದೆ,
ಈ ಪೊಲೀಸು ಕಾನ್ಸ್ಟೇಬಲ್ಗಳಿಗೆ ಟ್ರೈನಿಂಗ್ ಕೊಡುವಂಥ ಇನ್ಸ್ಟಿಟ್ಯೂಷನ್ ಇದೆ. ಅದೆಲ್ಲವನ್ನೂ ಸೇರಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ ದರ್ಗಾ ಅಂತೇಳಿ. ಯಾವ ದರ್ಗಾಗಳು ಇಲ್ಲ ಅಲ್ಲಿ. ಈಗ ಈ ಥರದ ನಾನು ಹೇಳೋದೇನೆಂದರೆ, ಈ ಥರ ಪ್ರತಿಯೊಂದು ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡಿ ದಾನ ಕೊಟ್ಟಿರುವ ಜಮೀನಿದ್ರೆ ರವಿ ಅವರೇ, ಯಾವುದೇ ಲ್ಯಾಂಡು ಗೆಸೆಟ್ ನೋಟಿಫಿಕೇಶನ್ ಮಾಡಬೇಕಾದ್ರೆ ವಕ್ಫ್ ಅವ್ರು ಮಾಡ್ತಾರ ಅಥವಾ ಸರ್ಕಾರ ಮಾಡ್ತಾರ? ಸರ್ಕಾರ. ಕೇಳಿ, ಸರ್ಕಾರ, ನೀವು ನಿಮ್ಮ ಪ್ರಕಾರ ಸರ್ಕಾರ ಮಾಡಿದೆ. ನಾನು ಹೇಳಿದೆ ಸರ್ಕಾರ. ಅದರಲ್ಲಿ ಏನಾದ್ರು ತಪ್ಪಿದ್ಬಿಟ್ರೆ ಯಾರು ಬೇಕಾದ್ರೆ ಕೋರ್ಟಿಗೆ ಹೋಗ್ಬಿಟ್ಟು ಪ್ರಶ್ನೆ ಮಾಡುವುದು. ಅಲ್ಲ, ಈಗ ನಮ್ಗೇನಂದ್ರೆ ನಾನು ಅದನ್ನೇ ಹೇಳ್ತಾ ಇರೋದು, ಪ್ರಶ್ನಿಸುವ ಅಧಿಕಾರವನ್ನ ನಮಗೆ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಮಾತ್ರ ಪ್ರಶ್ನೆ ಮಾಡಬೇಕು ಅನ್ನೋದು ಇದೆಯಲ್ಲ, ಅದೊಂದು ಕಾನ್ಸ್ಟಿಟ್ಯೂಷನಲ್, ಸಂವಿಧಾನ ಬಾಹಿರ. ಈಗ ಈ ವಿವಾದ ಕೊಡಿ ಅವ್ರು ಮಾತಾಡ್ಲಿ. ಒಂದ್ ನಿಮಿಷ ಕೇಳಿ, ನೀವ್ಯಾಕೆ ಮಾತಾಡ್ತಾರೆ? ಒಂದ್ ನಿಮಿಷ ನೋಡಿ, ಒಂದ್ ಕೇಳ್ತೇನೆ. ನಿಮಗೇನು ರೀತಿ ನೀತಿ ಐತಿಲ್ಲ? ಬೇಡ ಅಂದ್ರೆ ಮಾತಾಡ್ತಿಲ್ಲ, ನಾ ಹೇಳಿದ್ರೆ ಮಾತಾಡ್ತಿಲ್ಲ. ನೀವು ಕುತ್ಕೊಳ್ಳಿ, ನೀವು ಆಮೇಲೆ ಹೇಳಿ, ನೀವು ಬರೆದು ಇಟ್ಕೊಳ್ಳಿ, ಆಮೇಲೆ ಹೇಳಿ, ನಿಮ್ಗೆ ಕೊಡ್ತೀನಿ ನಾನು ಚಾನ್ಸ್. ಮಾತಾಡ ರವಿ. ಸಭಾಧ್ಯಕ್ಷ, ಇದು ನಾನು ನಿಮಗೆ ಶಾಂಪಲ್ನ ಸನ್ಮಾನ್ಯ ಸದಸ್ಯರಿಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ನೀವು ಪದೇ ಹೇಳ್ತಿದ್ದ ಟ್ರಿಬ್ಯುನಲ್ ತೀರ್ಮಾನ ಆಗ್ಬಿಟ್ರೆ ಮತ್ತೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದು ತಪ್ಪು. ಟ್ರಿಬ್ಯುನಲ್ ತಪ್ಪಾಗಿ ನಿರ್ಧಾರ ಆದ್ರೂ ಕೋರ್ಟಿಗೆ ಹೋಗ್ಬಿಟ್ಟು ಅದ್ರ ಪ್ರಶ್ನೆ ಮಾಡಬಹುದು. ಇಲ್ಲ, ಒಂದು ಸಭಾಧ್ಯಕ್ಷೆ, ಆ ವಕ್ಫ್ ಆಕ್ಟ್ ತಿದ್ದುಪಡಿ ಮಾಡಿ ಕೊಟ್ಟಿರೋ ಪದಮಾರಿ ಕಾಲದಲ್ಲಿ ಟ್ರಿಬ್ಯುನಲ್ ಅಲ್ಲೇ ಬಗೆಹರಿಸ್ಕೋಬೇಕು ಅಂತಿದೆ. ಆದ್ರೆ ಒಮ್ಮೆ ಒಂದು ಕೇಸ್ ನಾನು ಈಡಾಗಿಲ್ಲ. ಮಾಜಿ ಮಂತ್ರಿಗಳು ಅವರು ಇಲ್ಲಿ ಕೇಳಿ, ನೀವು ಎಲ್ಲ ಏನೇನು ಮಾಡಿದ್ದೀರಿ ಅನ್ನೋ ಮಾಹಿತಿ ಇದೆ. ಬಿಚ್ಚಿಟ್ರೆ ಬಯಲಾಗುತ್ತೆ. ಏನೇನ್ ಮಾಡಿದಿರಿ ಸೇರ್ಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರು ತಪ್ಪಿಸಿದ್ರಿ ಎಲ್ಲ ನಂಗೆ ಗೊತ್ತು. ಮುಖ್ಯಮಂತ್ರಿಗಳನ್ನು ಮಿಸ್ಗೈಡ್ ಮಾಡಿದ್ರಿ ನೀವು. ನಿಮ್ಮಂತ ಒಂದಷ್ಟು ಜನ ಮಿಸ್ಗೈಡ್ ಮಾಡಿದಿರಿ. ಯಾವ ಅಮೆಂಡ್ಮೆಂಟ್ ಇದೆ? ನೋಡಿ, ನಾ ಹೇಳ್ತೀನಿ, ನೋಡಿ, ಅವ್ರು ಯಾರು ಮಾತಾಡ್ತಾರ ನನ್ನ ಅನುಮತಿ ಇಲ್ಲ ಯಾರು ಈ ಕಡೆ ಹೋಗಬಾರ್ದು. ನನ್ನ ಅನುಮತಿ, ಒಂದ್ ನಿಮಿಷ ಕೇಳಿ, ನನ್ನ ಅನುಮತಿ ಇಲ್ಲ ಯಾರು ಮಾತಾಡ್ತಾರೆ ಯಾವ್ದು ಈ ಕಡೆ ಹೋಗಬಾರ್ದು ಹೇಳ್ತೀನಿ. ರವಿ ಮಾತಾಡ್ತಾರೆ, ನೀವು ನೋಟ್ ಮಾಡಿ ಇಟ್ಕೋರಿ. ನೀವು ಅನ್ನೆಸರಿ ನೋಡಿ ಅದು ಮಾತಾಡಬೇಡ್ರಿ. ನೀವು ಮಾತಾಡಿ, ನಿಮ್ಗೆ ಏನು ಬೇಕಾ ಆಮೇಲೆ ಕ್ಲಾರಿಫಿಕೇಶನ್ ಟೈಮ್ ಕೊಡ್ತೀನಿ, ಮಾತಾಡಿ. ಮಾನ್ಯ ಸಭಾಪತಿಗಳೇ, ನಾನು ಮುಂಚೆನೇ ಹೇಳಿದೆ, ದಾನ ಕೊಟ್ಟ ಆಸ್ತಿ ನಿರ್ವಹಣೆಗೋಸ್ಕರ ಬೋರ್ಡ್ ಹುಟ್ಕೊಂಡಿದ್ದು ಅಷ್ಟಕ್ಕೆ ಸೀಮಿತವಾಗಿದ್ದರೆ ವಿವಾದ ಆಗ್ತಿರ್ಲಿಲ್ಲ ಅಂತ ನಾನು ಹೇಳಿದೆ. ಮುಂದುವರೆದು ಏನೇನಾಯ್ತು, ಬರೀ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತಿಲ್ಲ. ತಮಿಳುನಾಡಿನಲ್ಲಿ ಸುಂದರೇಶ್ವರ ದೇವಾಲಯ ಚೋಳರ ಕಾಲದ್ದು, ಅಗ್ರಹಾರ ಗ್ರಾಮಗಳನ್ನೇ ವಕ್ಫ್ ಪ್ರಾಪರ್ಟಿ ಅಂತ ನೋಟಿಫಿಕೇಶನ್ ಮಾಡಿಕೊಂಡು ಇವತ್ತು ಅದು ವಿವಾದವಾಗಿ ನಿಂತಿದೆ. ಕೇರಳದಲ್ಲಿ ಮುಂದುವರೆದು ಚರ್ಚುಗಳು ಕೂಡ ವಕ್ಫ್ ಪ್ರಾಪರ್ಟಿ ಅಂತ ಚರ್ಚ್ನವರು ಪ್ರೊಟೆಸ್ಟ್ ಮಾಡಿದ್ದನ್ನು ಕೂಡ ಪೇಪರಲ್ಲಿ ನಾನು ನೋಡಿದ್ದೀನಿ. ಚರ್ಚನ್ನು ಕೂಡ ಘೋಷಣೆ ಮಾಡಿಕೊಂಡು ವಕ್ಫ್ ಪ್ರಾಪರ್ಟಿ ಅಂತ ಚರ್ಚಿನವರು ಪ್ರೊಟೆಸ್ಟ್ ಮಾಡಿದ್ದು ಕೂಡ ಪೇಪರಲ್ಲಿ ಬಂದಿದೆ. ಮತ್ತೆ ನಾವು ಹಾವೇರಿ ಜಿಲ್ಲೆಗೆ ಹೋದಾಗ ಒಬ್ಬರು ಚೆನ್ನಪ್ಪ ತಂದೆ ರುದ್ರಪ್ಪ ಬಾಳೆಕಾಯಿ ಅಂತ ಅವರೊಂದು ಮನವಿ ಕೊಟ್ಟರು ಸಭಾಪತಿಗಳೇ. ಅವ್ರು ಕೊಟ್ಟ ಮನವಿನೂ ಓದ್ತೇನೆ. ಅವರು ವಕ್ಫ್ ಬೋರ್ಡಿಂದ ಆದ ಅನ್ಯಾಯದ ಕುರಿತು, ಮಾನ್ಯರೇ, ನಾನು ಹಾನಗಲ್ ತಾಲೂಕು ಹರನಗಿರಿ ಗ್ರಾಮದ ಕಾಯಂ ರಹವಾಸಿ ಇರುತ್ತೇನೆ. ನಮ್ಮ ತಂದೆಯವರಾದ ಶ್ರೀ ರುದ್ರಪ್ಪ ತಂದೆ ಮಲಕಪ್ಪ ಬಾಳೆಕಾಯಿ ಇವರು ಹಾನಗಲ್ ತಾಲೂಕು ಅಲ್ಲಾಪುರ ಗ್ರಾಮದ ಸರ್ವೆ ನಂಬರ್ 31/1 ಪೈಕಿ 4 ಎಕರೆ 36 ಗುಂಟೆ ಜಮೀನನ್ನು 1964ರಲ್ಲಿ ಖರೀದಿ ತೆಗೆದುಕೊಂಡಿದ್ದು ಇರುತ್ತದೆ. 1964ರಿಂದ 2015ರ ತನಕ ಈ ಮೇಲ್ಕಂಡ ಆಸ್ತಿಯನ್ನು ನಾವೇ ಉಳಿಮೆ ಮತ್ತು ಉಪಭೋಗ ಮಾಡುತ್ತಾ ಬಂದಿರುತ್ತೇವೆ. ಆದರೆ ವಕ್ಫ್ ಇಲಾಖೆಯವರು ವಕ್ಫ್ ಆಸ್ತಿ ಎಂದು ಯಾವುದೇ ರೀತಿ ನಮಗೆ ನೋಟಿಸ್ ಕೊಡದೆ 2015ರಲ್ಲಿ ವಶಪಡಿಸಿಕೊಂಡಿದ್ದು ಇರುತ್ತದೆ. ಇದರಿಂದ ನಮಗೆ ಮಾನಸಿಕವಾಗಿ ಬಹಳ ಹಿಂಸೆಯಾಗಿರುತ್ತದೆ ಮತ್ತು ನನ್ನ ಮಗನಾದ ರುದ್ರಪ್ಪ ಉರ್ಫ್ ಚಂದ್ರಪ್ಪ ಇವನು ಈ ಜಮೀನಿನ ಸಲುವಾಗಿ ಮಾನಸಿಕವಾಗಿ ನೊಂದುಕೊಂಡು
6/1/2022 ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ. ಆದ್ದರಿಂದ ನಾವು ಮಾನ್ಯ ವಕ್ಫ್ ಇಲಾಖೆಯಿಂದ ಆಗಿರುವ ತೊಂದರೆಯನ್ನು ಸರಿಪಡಿಸಲು ಆದೇಶಿಸಬೇಕಾಗಿ ಕೋರುತ್ತೇನೆ ಅಂತ ಕೊಟ್ಟಿರ್ತಕ್ಕಂಥ ಮನವಿ. ಅವರದಕ್ಕೆ ನೋಡಿ, ಒಂದ್ ನಿಮಿಷ ಅವರು ಕೇಳಿ, ವರದಿ ಸರ್. ಒಂದ್ ನಿಮಿಷ ಕೇಳಿ, ನಾವು ನಮ್ಮ ಹತ್ರ ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ, ನಮ್ಗೆ ಕೇಳಿಸ್ ಒಂದ್ ನಿಮಿಷ ಕೇಳಿ. ನೀ ಕೇಳೋದೇ ಇಲ್ಲಲ್ಲ, ಮತ್ತು ಶುರು ಮಾಡ್ತೀವಿ. ನಾನೇನಂತೀನಿ, ನೀವು ಏನ್ ಬೇಕು ನೋಟ್ ಮಾಡಿ ಇಟ್ಕೊಳ್ಳಿ. ನೀವು ಯಾವಾಗ ನಿಮ್ ಕೈ ಎತ್ತಿ ನಾ ಕೊಡ್ತೀನಿ. ಅವಾಗ ಅವ್ರು ಮಾತಾಡೋ ಡಿಸ್ಟರ್ಬ್ ಮಾಡಬೇಡಿ. ಸಭಾಪತಿಗಳು ಒಂದೇ ಒಂದು ಲೈನ್. ಸಿಟಿ ರವಿ ಸರ್ ಒಂದೇ ನಿಮಿಷ. ಸಿಟಿ ರವಿ ಸರ್ ಒಂದೇ ನಿಮಿಷ. ಮಾತಾಡಿ. ಸರ್ ಪರ್ಮಿಷನ್ ತಡಿಯಲ್ಲಿ ಹೇಳ್ತಾರೆ. ಸರ್ ಒಂದೇ ಲೈನ್ ಸರ್. ಸಭಾನಾಯಕ ಇದ್ದಾರೆ, ಒಂದ್ ನಿಮಿಷ ತಡಿ. ನಮ್ಮ ಕಳಕಳಿ ಅಂದ್ರೆ ಗುರುತಿರುವಂತ ವಿಷಯಗಳನ್ನ ಸಹಿತ ಇಂಟೆನ್ಷನಲಿ ದಾರಿ ತಪ್ಪಿಸಕ್ಕಂಥ ಈ ಸದನಕ್ಕೆ ಮತ್ತು ಹೊರಗಿನ ಜನರಿಗೆ ದಾರಿ ತಪ್ಪತಕ್ಕಂಥ ಕೆಲವು ವಿಷಯಗಳನ್ನು ಅವ್ರು ಮಾತನಾಡಿದ್ರು. ಅದಕ್ಕಾಗಿ ನಮ್ಮ ಸದಸ್ಯರು ಅದಲ್ಲ, ನೀವು ಕ್ಲಾರಿಫೈ ಮಾಡಂತ ಹೇಳಿದ 2013 ಸರಿ ಅಲ್ಲಲ್ಲ ಸರ್? ಕೇಳಿ, ಒಂದ್ ನಿಮಿಷ ಕೇಳಿ. ಅವ್ರು ಹೇಳ್ತಾರೆ ಬಹಳ ಅಶಾಂತಿಗೆ ಅವಕಾಶ ಇರ್ತಕ್ಕಂಥ ಸಂದರ್ಭ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಅಶಾಂತಿ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದೇ ನಮ್ಮ ಕಳಕಳಿ. ಕೇಳಿ, ಇಲ್ಲೇ ಪ್ರತಿಯೊಬ್ಬ ಸದಸ್ಯನಿಗೆ ಮಾತಾಡ್ಲಿಕ್ಕೆ ಸೆನ್ಸಿಟಿವ್ ವಿಷಯ ಅವರು ನಾವೆಲ್ಲರೂ ಭಾವಿಸ್ತೇವೆ ಸರ್. ಈ ರೀತಿಯಾಗಿ ಮಾತಾಡಬಾರ್ದು. ಸಭಾನಾಯಕರಾಗಿ ಕೇಳಿಲ್ಲ ನಂಗೆ. ಪೇಪರ್ನಲ್ಲಿ ಓದಿದ್ದು ಇಲ್ಲೆಲ್ಲ ಬಹಳ ಇದು ಅವಧಿ ಸುದ್ದಿ. ಹೇಳಿ, ಒಂದ್ ನಿಮಿಷ ಹೇಳಿ. ಇದಕ್ಕೆ ಸರಿ ಇಲ್ಲ ಅಂತಂದ್ರೆ ನಾನು ನೋಡ್ತೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ನಾವು ನೋಡ್ತೀನಿ. ಅದ ಸರಿ, ತಾವು ಹೇಳಿ ಮಾಡಬೇಡ ಅಂತ ಹೇಳಿ. ಅಲ್ಲ, ಒಂದು ನಿಮಿಷ. ಈಗ ಇಲ್ಲಿ ಆಲ್ರೆಡಿ ಸಾಕಷ್ಟು ವಿಚಾರ ಬಂದಿದೆ. ನಾಳೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.